ಜೀವನ ಅನ್ಯಾಯವಾಗಿದೆ ಎಂದು ಅನಿಸಿದಾಗ ಮಹಾಭಾರತದ ಈ ಪಾಠವನ್ನು ನೆನಪಿಸಿಕೊಳ್ಳಿ. ಈ ವಿಡಿಯೋದಲ್ಲಿ ಶ್ರೀಮದ್ ಭಗವದ್ಗೀತೆಯ ಅಮೂಲ್ಯ ಜೀವನ ಪಾಠಗಳನ್ನು ಸರಳವಾಗಿ ವಿವರಿಸಲಾಗಿದೆ. ಭಗವಾನ್ ಶ್ರೀಕೃಷ್ಣನ ಉಪದೇಶಗಳು ನಮ್ಮ ಜೀವನದಲ್ಲಿ ಧೈರ್ಯ, ಶಾಂತಿ ಮತ್ತು ಸರಿಯಾದ ದಾರಿಯನ್ನು ತೋರಿಸುತ್ತವೆ. ಜೀವನದಲ್ಲಿ ಕಷ್ಟಗಳು, ವಿಫಲತೆಗಳು ಮತ್ತು ಸಂಶಯಗಳು ಬಂದಾಗ ಭಗವದ್ಗೀತೆ ನೀಡುವ ಜ್ಞಾನ ನಮ್ಮನ್ನು ಮತ್ತೆ ಎದ್ದು ನಿಲ್ಲಲು ಪ್ರೇರೇಪಿಸುತ್ತದೆ. ನಮಸ್ಕಾರ. ಈ ವಿಡಿಯೋ ಶುರು ಮಾಡುವ ಮೊದಲು ಒಂದು ಚಿಕ್ಕ ವಿನಂತಿ. ನೀವು ಭಗವಾನ್ ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ ಮತ್ತು ಇಂತಹ ಆತ್ಮೀಯ ಮತ್ತು ಪ್ರೇರಣಾದಾಯಕ ವಿಡಿಯೋಗಳನ್ನು ನೋಡಲು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸ್ನೇಹಿತರ ಜೊತೆ ಶೇರ್ ಮಾಡಿ. ಈಗ ಒಂದು ಪ್ರಶ್ನೆ ಕೇಳ್ತೀನಿ, ನಿಮಗೆ ಯಾವಾಗಲಾದರೂ ಹೀಗೆ ಅನಿಸುತ್ತಾ, ನಾನು ಎಷ್ಟು ಪ್ರಯತ್ನ ಮಾಡ್ತಿದ್ದೀನಿ ಆದರೆ ಜೀವನ ಮುಂದೆ ಹೋಗ್ತಿಲ್ಲ. ಎಲ್ಲರೂ ಮುಂದೆ ಹೋಗ್ತಿದ್ದಾರೆ ಆದರೆ ನಾನು ಮಾತ್ರ ಅಲ್ಲೇ ನಿಂತಿರುವಂತೆ ಕಾಣುತ್ತದೆ. ಹೀಗಾಗಿ ಅನಿಸುವ ಸಮಯದಲ್ಲಿ ಒಂದು ಸತ್ಯ ನೆನಪಿಡಿ. ಶ್ರೀಮದ್ ಭಗವದ್ಗೀತೆ ಮಾನವನಿಗೆ ಬದುಕುವ ಸರಿಯಾದ ಮಾರ್ಗವನ್ನು ತೋರಿಸುವ ದಿವ್ಯ ಗ್ರಂಥ. ಈ ಗ್ರಂಥವನ್ನು ಭಕ್ತಿಯಿಂದ ಓದುವವರ ದುಃಖ ನಿಧಾನವಾಗಿ ಕಡಿಮೆಯಾಗುತ್ತದೆ, ಮನಸ್ಸಿನಲ್ಲಿ ಶಾಂತಿ ಬರುತ್ತದೆ. ಗೀತೆ ನಮಗೆ ಧರ್ಮ, ಕರ್ಮ ಮತ್ತು ಪ್ರೇಮದ ಪಾಠ ಕಲಿಸುತ್ತದೆ. ಗೀತೆ ಕೇವಲ ಒಂದು ಪುಸ್ತಕವಲ್ಲ, ಅದು ಸಂಪೂರ್ಣ ಜೀವನದ ದರ್ಶನ. ಜೀವನದಲ್ಲಿ ಕೆಲವು ಉತ್ತರಗಳು ತಕ್ಷಣ ಸಿಗುವುದಿಲ್ಲ, ಆದರೆ ಅದೇ ಅಪೂರ್ಣ ಉತ್ತರಗಳು ಮನುಷ್ಯನನ್ನು ಆಳವಾಗಿ ಯೋಚಿಸುವಂತೆ ಮಾಡುತ್ತವೆ. ಯಾವಾಗ ಎಲ್ಲವೂ ನಿಂತು ಹೋದಂತೆ ಅನಿಸಿದರೂ ನಿನ್ನನ್ನು ನೀನು ವ್ಯರ್ಥ ಎಂದುಕೊಳ್ಳಬೇಡ. ಕೆಲವೊಮ್ಮೆ ನಿಲ್ಲುವುದು ಕೂಡ ಮುಂದೆ ಸಾಗುವ ತಯಾರಿಯಾಗಿರುತ್ತದೆ. ಇಂದು ಯಾರಾದರೂ ನಿನ್ನ ಬೆಲೆ ಅರಿಯದಿದ್ದರೆ ಅದು ನಿನ್ನ ಕೊರತೆ ಅಲ್ಲ. ಎಲ್ಲರಿಗೂ ನಿನ್ನ ಮೌಲ್ಯ ಅರ್ಥವಾಗುವುದಿಲ್ಲ. ಕೆಲವೊಮ್ಮೆ ಜೀವನ ನಮ್ಮನ್ನು ಖಾಲಿ ಮಾಡುತ್ತದೆ. ಆದರೆ ಯಾಕೆ ಗೊತ್ತಾ? ಇಂದು ನಿನಗೆ ನಿನ್ನ ನಿರ್ಧಾರಗಳ ಮೇಲೆ ಸಂಶಯ ಬಂದರೆ ನೆನಪಿಡು, ತಪ್ಪುಗಳು ಪ್ರಯಾಣದ ಭಾಗ, ಗುರಿಯ ಭಾಗ ಅಲ್ಲ. ಪರಿಸ್ಥಿತಿಗಳು ನಿನ್ನನ್ನು ಮುರಿಯಲು ಬಂದರೆ ನೀನು ದುರ್ಬಲನಲ್ಲ, ನೀನು ತುಂಬ ಬಲವಾದವನು. ಯಾಕೆಂದರೆ ನೀನು ಅದನ್ನು ಸಹಿಸಿಕೊಳ್ಳುತ್ತಿದ್ದೀಯ. ನಿನ್ನ ಮೌನವನ್ನು ಯಾರೂ ಅರ್ಥ ಮಾಡಿಕೊಳ್ಳದಿದ್ದರೆ ನಿರಾಶೆಯಾಗಬೇಡ. ಕೆಲವು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಮಯ ಬೇಕಾಗುತ್ತದೆ. ಜೀವನದಲ್ಲಿ ಬರುವ ಪ್ರತಿಯೊಂದು ತಡವೂ ವ್ಯರ್ಥವಲ್ಲ. ಕೆಲವು ಅಡಚಣೆಗಳು ಬರುತ್ತವೆ, ನಾವು ತಪ್ಪು ದಾರಿಯಲ್ಲಿ ಹೋಗಬಾರದು ಎಂದು. ಭಯ ಮನಸ್ಸಿನಲ್ಲಿ ಬಂದಾಗ ಅದನ್ನು ದಬ್ಬಬೇಡ. ಕೆಲವೊಮ್ಮೆ ಭಯವೇ ನಮಗೆ ನಾವು ಕಡೆಗಣಿಸುತ್ತಿರುವ ಸತ್ಯವನ್ನು ತೋರಿಸುತ್ತದೆ. ಜೀವನ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡುವುದಿಲ್ಲ, ಆದರೆ ಪ್ರತಿಯೊಂದು ಪ್ರಶ್ನೆಯ ಜೊತೆಗೂ ಬದುಕುವ ಶಕ್ತಿ ಕೊಡುತ್ತದೆ. ನಂಬಿಕೆ ಮುರಿದಾಗ ಅದನ್ನು ಮತ್ತೆ ಜೋಡಿಸುವ ಜವಾಬ್ದಾರಿ ನಮ್ಮದೇ. ಒಳಗಿನಿಂದ ಬಲವಾದ ವ್ಯಕ್ತಿಯನ್ನು ಯಾರೂ ಮುರಿಯಲು ಸಾಧ್ಯವಿಲ್ಲ. ಜೀವನದಲ್ಲಿ ಕೆಲವು ಗಾಯಗಳು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಅವೇ ಮನುಷ್ಯನನ್ನು ಹೆಚ್ಚು ಬುದ್ಧಿವಂತನನ್ನಾಗಿ ಮಾಡುತ್ತವೆ. ಯಾರು ಜೊತೆಯಲ್ಲದಿದ್ದರೂ ನೀನು ನಿನ್ನ ಜೊತೆಗೆ ನಿಲ್ಲು. ಯಾಕೆಂದರೆ ಮನುಷ್ಯನಿಗೆ ಅತಿ ದೀರ್ಘವಾದ ಸಂಬಂಧ ತನ್ನೊಂದಿಗೆ. ಮತ್ತು ಈಗ ಶ್ರೀಕೃಷ್ಣನ ಒಂದು ಮಹತ್ವದ ಮಾತು ಕೇಳಿ. ಸಮಯ ಯಾರಿಗಾಗಿಯೂ ನಿಲ್ಲುವುದಿಲ್ಲ, ಆದರೆ ಸರಿಯಾದ ಸಮಯ ಎಲ್ಲರಿಗೂ ಬರುತ್ತದೆ. ನಾವು ಹಲವಾರು ಬಾರಿ ಹೇಳುತ್ತೇವೆ, ನನ್ನ ಸಮಯ ಸರಿಯಿಲ್ಲ. ಎಲ್ಲರೂ ಮುಂದೆ ಹೋಗುತ್ತಿದ್ದಾರೆ. ಆದರೆ ಸತ್ಯ ಏನು ಗೊತ್ತಾ? ಸಮಯ ಯಾರಿಗೂ ವಿರುದ್ಧವಲ್ಲ, ಅದು ಎಲ್ಲರಿಗೂ ಒಂದೇ ವೇಗದಲ್ಲಿ ಸಾಗುತ್ತದೆ. ಜೀವನದಲ್ಲಿ ಪ್ರತಿಯೊಂದು ವಿಷಯಕ್ಕೂ ತನ್ನದೇ ಆದ ಸಮಯ ಇರುತ್ತದೆ. ಬೀಜವನ್ನು ಮಣ್ಣಿನಲ್ಲಿ ಬಿತ್ತಿದ ಕೂಡಲೇ ಮರವಾಗುವುದಿಲ್ಲ, ಅದಕ್ಕೆ ಸಮಯ ಬೇಕು. ಬೇರು ಬಿಟ್ಟ ನಂತರವೇ ಅದು ದೊಡ್ಡ ಮರವಾಗುತ್ತದೆ. ಜೀವನದಲ್ಲೂ ಅದೇ ನಿಯಮ. ಕೆಲವೊಮ್ಮೆ ನಾವು ಮಾಡುತ್ತಿರುವ ಪ್ರಯತ್ನಗಳು ಹೊರಗೆ ಕಾಣುವುದಿಲ್ಲ, ಆದರೆ ಒಳಗೆ ಅವು ನಮ್ಮನ್ನು ತಯಾರಿಸುತ್ತಿರುತ್ತವೆ. ಪ್ರತಿಯೊಬ್ಬರ ಪ್ರಯಾಣ ಬೇರೆ. ಕೆಲವರಿಗೆ ಯಶಸ್ಸು ಬೇಗ ಬರುತ್ತದೆ, ಇನ್ನೂ ಕೆಲವರಿಗೆ ತಡವಾಗಿ ಬರುತ್ತದೆ. ಆದರೆ ತಡವಾಗಿ ಬಂದ ಯಶಸ್ಸು ಹೆಚ್ಚು ಶಾಶ್ವತವಾಗಿರುತ್ತದೆ. ಯಾಕೆಂದರೆ ಅಷ್ಟರಲ್ಲಿ ಮನುಷ್ಯ ತನ್ನನ್ನು ತಾನು ನಿಭಾಯಿಸಲು ಕಲಿತಿರುತ್ತಾನೆ. ಆದ್ದರಿಂದ ಎಲ್ಲರೂ ಮುಂದೆ ಹೋಗುತ್ತಿದ್ದಾರೆ ಎಂದು ಭಯಪಡಬೇಡ. ಇದು ನಿಲ್ಲುವಿಕೆ ಅಲ್ಲ, ಇದು ತಯಾರಿ. ನಿನ್ನ ಸರಿಯಾದ ಸಮಯ ಬಂದಾಗ ಎಲ್ಲವೂ ತಾನಾಗಿಯೇ ಸರಿಯಾಗುತ್ತದೆ. ದಾರಿಗಳು ತೆರೆಯುತ್ತವೆ, ಅವಕಾಶಗಳು ಬರುತ್ತವೆ ಮತ್ತು ನೆನಪಿಡು, ಪ್ರಶ್ನೆಗಳು ಹೊರಗಿನಿಂದ ಬರುತ್ತವೆ, ಆದರೆ ಉತ್ತರಗಳು ನಿನ್ನೊಳಗೇ ಇರುತ್ತವೆ. ಇಂದು ನೀನು ದಣಿದಿದ್ದರೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ, ಆದರೆ ನಿಲ್ಲಬೇಡ. ಇಂದು ನೀನು ಒಂಟಿಯಾಗಿದ್ದರೆ ನಿನ್ನ ಜೊತೆ ನೀನು ನಿಲ್ಲು, ಆದರೆ ಮುರಿಯಬೇಡ. ಇಂದು ನಿನ್ನ ಕಣ್ಣಲ್ಲಿ ಕಣ್ಣೀರು ಇದ್ದರೆ ಅದನ್ನು ತಡೆಯಬೇಡ, ಆದರೆ ನಂಬಿಕೆಯನ್ನು ಕೈಬಿಡಬೇಡ. ಭಗವಾನ್ ಶ್ರೀಕೃಷ್ಣನ ಉಪದೇಶಗಳು ನಮ್ಮ ಜೀವನದಲ್ಲಿ ಧೈರ್ಯ, ಶಾಂತಿ ಮತ್ತು ಸರಿಯಾದ ದಾರಿಯನ್ನು ತೋರಿಸುತ್ತವೆ. ಜೀವನದಲ್ಲಿ ಕಷ್ಟಗಳು, ವಿಫಲತೆಗಳು ಮತ್ತು ಸಂಶಯಗಳು ಬಂದಾಗ ಭಗವದ್ಗೀತೆ ನೀಡುವ ಜ್ಞಾನ ನಮ್ಮನ್ನು ಮತ್ತೆ ಎದ್ದು ನಿಲ್ಲಲು ಪ್ರೇರೇಪಿಸುತ್ತದೆ. ಹರೇ ಕೃಷ್ಣ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ. ಇಂತಹ ಆತ್ಮೀಯ ವಿಡಿಯೋಗಳನ್ನು ನೋಡಲು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ.